NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಬೆಂಗಳೂರಿನಲ್ಲಿ ಕಾರ್ ತುಳಿತಕ್ಕೆ ಸಿಕ್ಕಿ ಮೃತರಾದ ಕೆಆರ್ಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದ ಶಿಕ್ಷಕ ಚಂದ್ರು ಅವರ ಪುತ್ರ ಪೂರ್ಣಚಂದ್ರ ಅವರ ತಾಯಿಗೆ ರಾಜ್ಯದ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು 25 ಲಕ್ಷ ರೂಪಾಯಿಗಳ ಚೆಕ್ ವಿತರಣೆ. ಆರ್ಸಿಬಿ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉಂಟಾದ ನೂಕುನುಗ್ಗಲಿನಲ್ಲಿ ಕಾರ್ ತುಳಿತಕ್ಕೆ ಸಿಕ್ಕಿ ಮೃತರಾದ ಕೆಆರ್ಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದ ಶಿಕ್ಷಕ ಚಂದ್ರು ಅವರ ಪುತ್ರ ಪೂರ್ಣಚಂದ್ರ ಅವರ ಕುಟುಂಬಕ್ಕೆ ರಾಜ್ಯದ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ರಾಜ್ಯ ಸರ್ಕಾರದ ವತಿಯಿಂದ ಪರಿಹಾರದ ರೂಪದಲ್ಲಿ ನೀಡಿದ 25 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಶಾಸಕ HT ಮಂಜು, ಮಾಜಿ ಶಾಸಕ KV ಚಂದ್ರಶೇಖರ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶೀಳನೇರೆ ಅಂಬರೀಶ್, ಉದ್ಯಮಿ B ರಾಜಶೇಖರ್, ತಹಸೀಲ್ದಾರ್ ಡಾಕ್ಟರ್ ಅಶೋಕ್, ಚೇತನ, ಮಹೇಶ್, ಮಡವಿನಕೋಡಿ, ಕಾಂತರಾಜ್, ರಾಜಯ್ಯ, ಹೆತ್ತಗೋನಹಳ್ಳಿ ನಾರಾಯಣಗೌಡ ಸೇರಿದಂತೆ ನೂರಾರು ಜನರು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಬರ್ತೀರಿ ಅವ್ರಿಗೂ ಸರ್ಜರಿ ಮೈಸೂರಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಮ ಇದಕ್ಕೆ ನಾವು ಭಯ ಇರಬೇಕಲ್ಲ, ಆ ಥರ ಒಂದು ಭಯ ಇದೆ ಮನುಷ್ಯನಿಗೆ. ನಾನು ಅವತ್ತು ವಿಧಾನಸೌಧದಲ್ಲೇ ಇದ್ದೇನೆ, ನಾನು ಹೋಗಲಿಲ್ಲ, ಮೀಟಿಂಗ್ ಮಾಡ್ತಾ ಇದ್ದೇನೆ. ನಾನು ನೋಡಿದ್ದೇನೆ, ಅವನ ಒಳಗಾದನೆಲ್ಲ ಉಸಿರು ಕಟ್ಟಿದ್ದಾಗಿರೋದು ಅವನಿಗಿರೋ ಶಕ್ತಿಗೆ ದೊಡ್ಡಾಳಿ ಇನ್ನೇನು ಜೋರಾಗ ಅವನು ಇಲ್ಲಣ್ಣ. ಇವನೇ ಕರ್ಕೊಬಂದು ಇದು ಸೇರ್ಸೋಣ ಅಂತ ಹೇಳಿದ, ಲ್ಯಾಂಡ್ ಆರ್ಮಿಗಾರ ಸೇರಿಸಿ ಯಾವ ಅವ್ನು ನೋಡಿಬಿಟ್ಟು ಇವನಿಗೆ ಹೆಂಗೆ 4 ಜನಕ್ಕೆ ಹೊಡೆಯೋ ಶಕ್ತಿ ಅವನಿಗೆ. ಎಲ್ರಿಗೂ ಬ್ರೀತಿಂಗ್ ಅದೇ ಬ್ರೀತಿಂಗ್ ಪ್ರಾಬ್ಲಮ್. ಬಿದ್ದಲ್ಲ ಮೆಡಿಕಲ್ ರಿಪೋರ್ಟ್ 15 ನಿಮಿಷ ಮೆಡಿಕಲ್ ರಿಪೋರ್ಟ್ ಅಷ್ಟೊತ್ತು ಅವನು ತಡೆದವನೇ. ನೋಡ್ತೀನಿ, ಅವತ್ತು ಹೋಗಿದ್ದೆ ಮನೆಗೆಲ್ಲ ಒಂದೊಂದ್ಸರಿ ಗಾಚಾರಗಳು ಹಣೆ ಬರೋಣ ಯಾವ ಹೆಸರಿಲ್ಲ. ಸೊ ಹಾಗಾಗಿ ಸರ್ಕಾರ ಒಂದು ಒಳ್ಳೆ 25 ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೂ ಕೊಡಬೇಕು ಅನ್ನೋ ತೀರ್ಮಾನ ತಗೊಂಡಿತ್ತು. ಅದಕ್ಕೆ ನಾನು DC ಅವರು, ಕ್ಷೇತ್ರ ಶಾಸಕರಾದ ಮಂಜುನಾಥ್, ಚಂದ್ರಶೇಖರ್, ಅಂಬರೀಶ್ ಎಲ್ಲರೂ
ಸಮ್ಮುಖದಲ್ಲಿ ಅವ್ರ ಕುಟುಂಬಕ್ಕೆ ಅವ್ರ ತಂದೆ ತಾಯಿ, ಅವ್ರ ತಂಗಿ, ಅವ್ರ ಭಾವ ಎಲ್ಲರೂ ಇದ್ದಾರೆ. ಸಮಯದಲ್ಲಿ 25 ಲಕ್ಷ ರೂಪಾಯಿ ತಲುಪಿಸಿದ್ದೀವಿ. RCBಯಿಂದ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಸೊ KCNವರು 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದು 15 ಲಕ್ಷ ರೂಪಾಯಿ ಬರುತ್ತೆ. ಸೊ ಮುಂದೆ ಅವರ ಅಳಿಮೈನಿಗೂ ಸಹ ಒಂದು ಇಲ್ಲಿ ಫುಡ್ ಪಾರ್ಕ್ ಏನಿದೆ ಮನೆಯಲ್ಲಿ ಅಲ್ಲಿನೇ ಒಂದು ಕಂಪ್ನಿನಲ್ಲಿ ಕೆಲಸಕ್ಕೆ ಕೊಡ್ಸೋಕ್ಕೆ DC ಅವ್ರಿಗೆ ಹೇಳಿದ್ದೀನಿ. ಸೊ ಇಷ್ಟು ನಮ್ಮ ಕೈಲಾದ ಸಹಕಾರವನ್ನು. ಥ್ಯಾಂಕ್ಸ್. ಬನ್ನಿ ಮುಂದೆ ಬಂದ್ರೆ ಎಲ್ಲ ಗೊತ್ತಿದೆ. KCNಲ್ಲಿ IPL RCB ವಿನ್ನಿಂಗ್ ಪ್ರಯುಕ್ತ ಸೆಲೆಬ್ರೇಷನ್ ಮಾಡುವ ಒಂದು ಸಂದರ್ಭದಲ್ಲಿ ಹೆಚ್ಚು ಜನಸಂಖ್ಯೆ ಸೇರಿ 11 ಜನ ಮೃತರಾಗಿದ್ದಾರೆ, 47 ಜನ ಭಾಳ ಇಂಜುರೀಸ್ ಆಗಿ. ಇವೆಲ್ಲ ಒಂದು ದೊಡ್ಡ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ. ಸೊ ಸರ್ಕಾರ ಇವತ್ತು ಕೂಡಲೇ ಅವರೆಲ್ಲರನ್ನೂ ಗಾಡಿಗಳನ್ನ ತಲುಪಿಸೋ ಜೊತೆಗೆ ಉಳಿದಿರ್ತಕ್ಕಂಥ ಎಲ್ಲರನ್ನ ಉಚಿತವಾಗಿ ಟ್ರೀಟ್ಮೆಂಟ್ ಮಾಡಿ 10 ಲಕ್ಷ ರೂಪಾಯಿ ಘೋಷಣೆ ಮಾಡಿತ್ತು. ನಂತರ ಮೊನ್ನೆ ಮುಖ್ಯಮಂತ್ರಿಗಳು ಎಲ್ಲರೂ ಚರ್ಚೆ ಮಾಡಿ ಸಹೋದ್ಯೋಗಿಗಳ ಜೊತೆ 25 ಲಕ್ಷ ರೂಪಾಯಿ ಎಲ್ರಿಗೂ ಕೊಡ್ತಕ್ಕಂಥದ್ದು. ಅಂದರೆ 11 ಜನಕ್ಕೂ 25 ಲಕ್ಷದಿಂದ ವಿತರಣೆ ಮಾಡಲಿಕ್ಕೆ ಹೇಳಿತು. ಸೊ ಹಾಗಾಗಿ ನಾನು ಅವತ್ತು ಸಹ ಅನಾಹುತ ಆದಾಗ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ